ನಮಸ್ಕಾರ ಸ್ನೇಹಿತರೆ, ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಸಂಕ್ರಾಂತಿಯನ್ನು ಮಾತ್ರ ಏಕೆ ದಿನಾಂಕದ ಪ್ರಕಾರ ಆಚರಣೆ ಮಾಡ್ತೀವಿ ಹಾಗೂ ಸಂಕ್ರಾಂತಿಯ ಧಾರ್ಮಿಕ ಆಚರಣೆ ಹಿಂದಿರುವ ವೈಜ್ಞಾನಿಕತೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಮ್ಮ ಗಣೇಶ ಚತುರ್ಥಿ ಇರ್ಬೋದು, ಯುಗಾದಿ ಇರ್ಬೋದು, ದೀಪಾವಳಿ ಇರ್ಬೋದು, ಇವೆಲ್ಲವೂ ಪ್ರತಿ ವರ್ಷ ಒಂದೇ ದಿನಾಂಕಕ್ಕೆ ಬರೋದಿಲ್ಲ, ಅಂದರೆ ಬದಲಾಗಿ ಬರುತ್ತೆ. ಯಾಕಂತಂದ್ರೆ ನಾವು ಎಲ್ಲ ಹಬ್ಬಗಳನ್ನು ಚಾಂದ್ರಮಾನ ಪಂಚಾಂಗದ ಪ್ರಕಾರ ಆಚರಣೆಯನ್ನು ಮಾಡ್ತೀವಿ. ಚಾಂದ್ರಮಾನ ಪಂಚಾಂಗ ಪ್ರಕಾರ ಅಂತಂದರೆ ಇದು ಚಂದ್ರನ ಚಲನೆಯನ್ನು ಆಧರಿಸಿರುತ್ತೆ. ಈ ಚಂದ್ರನ ಚಕ್ರವು ಪ್ರತಿ ವರ್ಷ ಬದಲಾವಣೆ ಆಗೋದ್ರಿಂದ ದಿನಾಂಕಗಳು ಕೂಡ ಬದಲಾಗುತ್ತೆ. ಆದರೆ ಸಂಕ್ರಾಂತಿಯನ್ನು ಮಾತ್ರ ನಾವು ಸೌರಮಾನ ಪಂಚಾಂಗದ ಪ್ರಕಾರ ಆಚರಣೆ ಮಾಡ್ತೀವಿ. ಇದಕ್ಕೂ ಕೂಡ ಒಂದು ಕಾರಣವಿದೆ. ಸೌರಮಾನ ಪಂಚಾಂಗವನ್ನು ಇಲ್ಲಿ ಮಾತ್ರ ಯಾಕೆ ಆಧರಿಸ್ತೀವಿ ಅಂತಂದರೆ, ಈಗ ಸೂರ್ಯನ ಚಲನೆ ಅಂತಂದರೆ ರಾಶಿಯಿಂದ ರಾಶಿಗೆ ಏನು ಸೂರ್ಯನ ಚಲನೆ ಆಗುತ್ತಲ್ಲ, ಅದು ಪ್ರತಿ ವರ್ಷವೂ ನಿರ್ದಿಷ್ಟವಾಗಿರುತ್ತೆ. ಅದರಲ್ಲಿ ಅಂಥ ಬದಲಾವಣೆಗಳು ಬರೋದಿಲ್ಲ. ಹಾಗಾಗಿ ಇದರ ದಿನಾಂಕ ಒಂದೇ ಅಂತ ನಿಗದಿಯಾಗಿರುತ್ತೆ. ಹಾಗಾಗಿ ಸಂಕ್ರಾಂತಿಯನ್ನು ನಾವು ಇವಾಗ ಜನವರಿ 14 ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣವನ್ನು ಬೆಳೆಸ್ತಾನೆ. ಅಂತಂದರೆ ಈ ಮಕರ ರಾಶಿಗೆ ಬಂದಂಥ ಈ ದಿನವನ್ನು ನಾವು ಮಕರ ಸಂಕ್ರಾಂತಿ ಅಂತ ಆಚರಣೆಯನ್ನು ಮಾಡ್ತೀವಿ. ಹಿಂದೆ ಜನವರಿ 13ಕ್ಕೆ ಸಂಕ್ರಾಂತಿಯನ್ನು ಮಾಡ್ತಿದ್ರಂತೆ. ಇವಾಗ 14 ಅಥವಾ 15 ಅಂತ ಆಚರಣೆ ಮಾಡ್ತೀವಿ. ಈ ದಿನಾಂಕದಲ್ಲಿ ಸ್ವಲ್ಪ ವ್ಯತ್ಯಾಸ ಬರಲಿಕ್ಕೂ ಕೂಡ ಒಂದು ಕಾರಣವಿದೆ. ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತೆ. ಇದು ನಮಗೆಲ್ಲರಿಗೂ ತಿಳಿದಿರುವಂಥ ವಿಷಯ. ಈ ಭೂಮಿಯು ಸೂರ್ಯನ ಸುತ್ತ ಸುತ್ತುವಾಗ ಈ ಪ್ರತಿ ವರ್ಷ ಒಂದು 20 ನಿಮಿಷಗಳಲ್ಲಿ ಬದಲಾವಣೆಯನ್ನು ಆಗುತ್ತಂತೆ. ಹಾಗಾಗಿ ಸಂಕ್ರಾಂತಿಯು ಹಿಂದೆ ಜನವರಿ 13ಕ್ಕೆ, ಇವತ್ತು 14 ಅಥವಾ 15ಕ್ಕೆ ಆಚರಣೆ ಮಾಡ್ತಿದ್ದೀವಿ. ಮುಂದೆ 70-80 ವರ್ಷಗಳ ನಂತರ ಸಂಕ್ರಾಂತಿ ಜನವರಿ 16ಕ್ಕೆ ಬರಬಹುದು. ಇದು ಸಂಕ್ರಾಂತಿಯನ್ನು ನಾವು ಯಾಕೆ ದಿನಾಂಕಕ್ಕೆ ಆಚರಿಸ್ತೀವಿ ಅನ್ನೋದಕ್ಕೆ ಕಾರಣ ಆಯಿತು. ಈ ಸಂಕ್ರಾಂತಿಯಿಂದ ಏನೇನು ಬದಲಾಗುತ್ತೆ? ಸಂಕ್ರಾಂತಿಯಿಂದ ಹಗಲಿನ ಅವಧಿ ಹೆಚ್ಚಾಗುತ್ತೆ, ಅಂದರೆ ರಾತ್ರಿಗಿಂತ ಹಗಲಿನ ಅವಧಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಈಗ ಚಳಿಯ ಒಂದು ಪ್ರಭಾವ ಕಡಿಮೆ ಆಗ್ತಾ ಮುಂದೆ ಬೇಸಿಗೆ ಬರಬಹುದು ಅನ್ನೋದನ್ನು ಇದು ಸೂಚನೆ ಮಾಡುತ್ತೆ. ನಾವು ಈ ಸಂಕ್ರಾಂತಿಯ ಸಮಯದಲ್ಲಿ ಎಲ್ಲರಿಗೂ ಎಳ್ಳು ಬೆಲ್ಲವನ್ನು ನೀಡಿ ಒಳ್ಳೊಳ್ಳೆ ಮಾತಾಡೋಣ ಅಂತ ಹೇಳ್ತೀವಿ. ಇದು ಒಂದು ಕಡೆ ಸಂಬಂಧವನ್ನು ಗಟ್ಟಿ ಮಾಡಿದರೆ, ಇನ್ನೊಂದು ಕಡೆ ಎಳ್ಳು ಬೆಲ್ಲವನ್ನೇ ಕೊಡಲಿಕ್ಕೆ ಒಂದು ಕಾರಣ ಇದೆ. ಈ ಎಳ್ಳು ಬೆಲ್ಲನ ಮಿಶ್ರಣ ಮಾಡಿ ತಿನ್ನೋದ್ರಿಂದ ಅದು ನಮಗೆ ದೇಹಕ್ಕೆ ಬೇಕಾದ ಉಷ್ಣತೆಯನ್ನು ಸಮಾನವಾಗಿ ಕಾಪಾಡುತ್ತೆ. ಹಾಗಾಗಿ ಎಳ್ಳು ಬೆಲ್ಲವನ್ನು ಮಿಶ್ರಣ ಮಾಡಿ ನೀಡ್ತೀವಿ. ಹಾಗೆ ಎಳ್ಳಿನಲ್ಲಿರುವಂತಹ ತೈಲಾಂಶ ಏನಿದೆಲ್ಲ, ಅದು ನಮ್ಮ ಚರ್ಮ ಒಡೆಯೋದನ್ನು ಕಡಿಮೆ ಮಾಡಿ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ. ಇದು ಅತಿಯಾಗಿ ಚಳಿ ಇರೋದ್ರಿಂದ ಈ ಸಮಯದಲ್ಲಿ ಚರ್ಮ ಒಡೆಯೋದು ಸಹಜವಾಗಿರುತ್ತೆ. ಹಾಗಾಗಿ ಅದನ್ನು ತಡೆಗಟ್ಟುವಲ್ಲಿ ಈ ಎಳ್ಳು ನಮಗೆ ಸಹಾಯವನ್ನು ಮಾಡುತ್ತೆ. ಬೆಲ್ಲದಲ್ಲಿ ಕಬ್ಬಿಣಾಂಶ ಇರುತ್ತೆ, ಹಾಗೂ ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಮತ್ತು ಇತರ ಖನಿಜಾಂಶಗಳಿರುತ್ತೆ. ಇದನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಈ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಶೀತ, ಜ್ವರ ಈ ಥರ ಬರೋದೆಲ್ಲ ಜಾಸ್ತಿ ಅಲ್ವಾ. ಹಾಗಾಗಿ ಇದರ ಸೇವನೆಯಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ನಮ್ಮ ಆರೋಗ್ಯವನ್ನು ಇದು ಕಾಪಾಡುತ್ತೆ. ಈ ಸಂಕ್ರಾಂತಿ ಅಂತಂದರೆ ರೈತರಿಗೆ ಒಂದು ಸುಗ್ಗಿ ಹಬ್ಬ. ತಾವು ಬೆಳೆದ ಬೆಳೆಯನ್ನು ದೇವರಿಗೆ ಅರ್ಪಿಸಿ ಧನ್ಯತಾ ಭಾವನ ಪಡಿತಾರೆ. ಹಾಗೆ ಕೆಲವು ಕಡೆ ಜಾನುವಾರುಗಳನ್ನು ಕಿಚ್ಚಿನಲ್ಲಿ ಹಾಯಿಸ್ತಾರೆ. ಇದನ್ನು ನಾವು ಅನ್ಕೋಬೋದು ಮನರಂಜನೆಗಾಗಿ ಮಾಡ್ತಾರೆ ಅಂತ ಅನ್ಕೋಬೋದು. ಇದು ಒಂದು ಕಡೆ ಮನರಂಜನೆ ಆದರೆ, ಇನ್ನೊಂದು ಕಡೆ ವೈಜ್ಞಾನಿಕ ಕಾರಣ ಕೂಡ ಇದೆ. ಈ ಸಮಯದಲ್ಲಿ ಜಾನುವಾರುಗಳನ್ನು ಕಿಚ್ಚಿನಲ್ಲಿ ಹಾಯಿಸೋದ್ರಿಂದ ಆ ಜಾನುವಾರುಗಳ ಮೇಲಿರುವಂಥ ಬ್ಯಾಕ್ಟೀರಿಯಾ ಮತ್ತು ಇತರ ಕ್ರಿಮಿಕೀಟಗಳು ನಾಶವಾಗುತ್ತೆ. ಅದರಿಂದ ಅವುಗಳ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಹಿರಿಯರು ಈ ರೀತಿಯ ಒಂದು ಆಟವನ್ನು ಇಟ್ಟಿದ್ದಾರೆ. ಈ ಸಂಕ್ರಾಂತಿ ಹಬ್ಬದಲ್ಲಿ ಗಾಳಿಪಟ ಹಾರಿಸೋದು ಒಂದು ವಿಶೇಷ ಆಚರಣೆ. ಈ ಆಚರಣೆ ಹಿಂದೆ ಕೂಡ ಒಂದು ಕಾರಣ ಇದೆ. ಈಗ ನಾವೆಲ್ಲರೂ ಒಟ್ಟಾಗಿ ಗಾಳಿಪಟ ಹಾರಿಸೋದ್ರಿಂದ ಒಂದು ಮನರಂಜನೆ ನಮಗೆ ಸಿಗತ್ತೆ, ಪರಸ್ಪರ ಬಾಂಧವ್ಯ ಬರುತ್ತೆ. ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಆ ಎಳೆ ಬಿಸಿಲಿಗೆ ನಾವು ಹೋಗಿ ಗಾಳಿಪಟವನ್ನು ಹಾರಿಸ್ತೀವಲ್ಲ, ಅದರಿಂದ ನಮಗೆ ಸೂರ್ಯನ ಕಿರಣಗಳಿಂದ ವಿಟಾಮಿನ್ ಡಿ ನಮ್ಮ ದೇಹಕ್ಕೆ ಸಿಗುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ವಿಟಾಮಿನ್ ಡಿ ಕೊರತೆ ಇದ್ದರೆ ಅದು ಅಲ್ಲಿ ನಿವಾರಣೆ ಆಗುತ್ತೆ. ಹೀಗೆ ನಮ್ಮ ಪ್ರತಿಯೊಂದು ಆಚರಣೆಗಳ ಹಿಂದೆಯೂ ಕೂಡ ನಮ್ಮ ಪೂರ್ವಜರು ಒಂದೊಂದು ಕಾರಣವನ್ನು ಇಟ್ಕೊಂಡೇ ಮಾಡಿದ್ದಾರೆ. ಈಗ ನನಗೆ ವಿಟಾಮಿನ್ ಡಿ ಸಿಗುತ್ತೆ, ಹೋಗಿ ಆಟಾಡು ಅಂತಂದರೆ ನಾವು ಹೋಗ್ತಿರ್ಲಿಲ್ಲ. ಅದೇ ಗಾಳಿಪಟವನ್ನೇ ಎಲ್ಲರ ಜೊತೆ ಸೇರಿ ಹಾರಿಸೋದ್ರಿಂದ ಒಂಥರ ಖುಷಿ ಸಿಗುತ್ತೆ. ಅಟ್ಲೀಸ್ಟ್ ಆ ಮನರಂಜನೆ ಸಲುವಾಗಿ ನಾವೇನು ಮಾಡ್ತೀವಿ, ಮೈದಾನಕ್ಕೆ ಹೋಗಿ ಬಿಸಿಲಿಗೆ ಗಾಳಿಪಟವನ್ನು ಹಾರಿಸ್ತೀವಿ. ಇದರಿಂದ ನಮಗೆ ಮನರಂಜನೆ ಜೊತೆಗೆ ನಮಗೆ ದೇಹಕ್ಕೆ ಬೇಕಾದ ಆರೋಗ್ಯವೂ ಕೂಡ ಸಿಗತ್ತೆ. ಹಾಗೆ ನಮ್ಮ ಹಿರಿಯರು ವೈಜ್ಞಾನಿಕ ಕಾರಣಗಳನ್ನು ತಲೆಯಲ್ಲಿ ಇಟ್ಕೊಂಡೇ ಇವೆಲ್ಲ ಆಚರಣೆಯನ್ನು ಜಾರಿಗೆ ತಂದಿದ್ದಾರೆ ಹೊರತು ಅದು ಕೇವಲ ಧಾರ್ಮಿಕ ಆಚರಣೆಗೆ ಮಾತ್ರ ಸೀಮಿತವಾಗಿಲ್ಲ. ಈ ಸಂಕ್ರಾಂತಿ ಎಲ್ಲರಿಗೂ ಶುಭವನ್ನು ತರಲಿ. ನಮ್ಮ ಶೆಟ್ಟಿಸ್ ಇನ್ಫೋ ಕಡೆಯಿಂದ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು.